ಈ ಬಜೆಟ್, ಕರ್ನಾಟಕದ ಬಜೆಟ್ ಬಹಳ ಕೆಟ್ಟ ಬಜೆಟ್. ಇದೊಂದು ಹಲಾಲ್ ಬಜೆಟ್. ಕೇವಲ ಒಂದು ಸಮಾಜವನ್ನ ತುಷ್ಟೀಕರಣ ಮಾಡುವುದಕ್ಕಾಗಿ ಕೊಟ್ಟಂತ ಬಜೆಟ್. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಮಾತಾಡ್ತಾರೆ, ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಮಾತಾಡ್ತಾರೆ. 135 ಸೀಟ್ ಅವರು ತಗೋಬೇಕು ಅಂತಂದ್ರೆ ಎಲ್ಲಾ ಜಾತಿ ವರ್ಗದ ಜನ ಅವರಿಗೆ ಮತ ಹಾಕಿದ್ದಾರೆ. ಆದ್ರೆ ಅವರ ಪ್ರತಿಯೊಂದು ನಡೆ ಕೂಡ ಕೇವಲ ಒಂದು ಸಮಾಜವನ್ನ ತುಷ್ಟೀಕರಣ ಮಾಡುವುದಕ್ಕಾಗಿ ಮಾತ್ರ ಇದೆ. ಕೇವಲ ಜಮೀರ್ ಅಹಮದ್ ಖಾನ್ ಅವರ ಮಾತು ಕೇಳಿಕೊಂಡು ಇವತ್ತು ಸಿದ್ದರಾಮಯ್ಯನವರು ಹಲಾಲ್ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಹೇಗೆ ವಕ್ಫ್ ಅಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ವಕ್ಫ್ ನಮ್ಮ ರೈತರ ಜಮೀನನ್ನ, ನಮ್ಮ ಜನಗಳ ಜಮೀನನ್ನ ಕಸ್ಕೊಳ್ಳಕ್ಕೆ ಹೇಗೆ ಜಮೀರ್ ಅಹಮದ್ ಖಾನ್ ರಾಜ್ಯದಾದ್ಯಂತ ಇವತ್ತು ಷಡ್ಯಂತ್ರ ಮಾಡಿದ್ದಾರೆ, ಅದೇ ರೀತಿ ಬಜೆಟ್ ಅನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಬಜೆಟ್ ತಯಾರಿಯಲ್ಲಿರುವಂತ ಅಧಿಕಾರಿಗಳು ಕೂಡ ಯಾರು ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮನ್ನು ಕಾಡ್ತಾ ಇದೆ. ಕೇವಲ ಜಿಹಾದಿ ಬಜೆಟ್ ಅನ್ನು ಕೊಡುವಂತ ಒಂದು ಪ್ರಯತ್ನವನ್ನ, ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ನಾವಿದನ್ನು ಖಂಡನೆ ಮಾಡ್ತಿದ್ದೀವಿ. ಸಿದ್ದರಾಮಯ್ಯನವರು ಕೇವಲ ಮುಸಲ್ಮಾನರ ನಾಯಕರಾಗಿ ಮುಂದೆ ಹೋಗಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ನಿಜವಾಗ್ಲೂ ಹಿಂದುಳಿದ ವರ್ಗದ ಜನ ಇವತ್ತು ಯೋಚನೆ ಮಾಡಬೇಕು. ಮತ್ತು ಅವರು ಎಂದೂ ಕೂಡ ರಸ್ತೆಯಲ್ಲಿ ಇಳಿದು ಹೋಗೋದೇ ಇಲ್ಲ. ಜನರ ಕಷ್ಟ ಗೊತ್ತೇ ಇಲ್ಲ. ಬೆಂಗಳೂರಿನ ರಸ್ತೆಗಳು ಹೇಗಾಗಿದ್ದಾವೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕೆಲಸ ಏನಾಗಿದೆ, ಏನು ಯೋಚನೆ ಇಲ್ಲ. ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ, ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ, ಜನಕ್ಕೆ ಭೇಟಿಯಾಗಲ್ಲ. ಜನರ ಮನಸ್ಸನ್ನು ತಿಳ್ಕೊಳ್ಳುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ಅದಕ್ಕಾಗಿ ಕೇವಲ ತುಷ್ಟೀಕರಣ ನೀತಿಯನ್ನ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ 33% ಮಹಿಳೆಯರಿಗೆ ಮೀಸಲಾತಿ ಎಂಎಲ್ಎ ಮತ್ತು ಎಂಪಿಯಲ್ಲಿ ಕೊಡೋದ್ರಲ್ಲಿ, ಲೋಕಸಭಾದಲ್ಲಿ ಕೊಡೋದು ಈಗಾಗಲೇ ತೀರ್ಮಾನ ಆಗಿದೆ, ಬಿಲ್ ಪಾಸ್ ಆಗಿದೆ. ನಂಗೆ ಅನ್ಸುತ್ತೆ ಮುಂದಿನ ಮೇ ಜೂನಿನಿಂದ ದೇಶದಲ್ಲಿ ಸೆನ್ಸಸ್ ನಡೆಯುತ್ತೆ. ಯಾಕಂದ್ರೆ 2011 ಆದ ಮೇಲೆ ಸೆನ್ಸಸ್ ಆಗಿಲ್ಲ. ಈ ಸೆನ್ಸಸ್ ಆಗಬೇಕು. ಸೆನ್ಸಸ್ ಆದ್ಮೇಲೆ ನಮ್ಮ ಮಹಿಳೆಯರ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಜನಸಂಖ್ಯೆ ಆಧಾರದಲ್ಲಿ ನಮಗೆ ಮೀಸಲಾತಿ ಸಿಗುತ್ತೆ ಅನ್ನುವಂತ ಕೂಡ ವಿಶ್ವಾಸ ಇದೆ. ಹಲವಾರು ಭಾಗದಲ್ಲಿ ಆ ರೀತಿಯ ವಿಶ್ವಾಸ ಇದೆ. ಅದಕ್ಕಾಗಿ ಸೆನ್ಸಸ್ ಆಗುತ್ತೆ, ಕ್ಷೇತ್ರಗಳ ಮರುವಿಂಗಡಣೆ ಆಗುತ್ತೆ. 2029 ನಮ್ಮ ಲೋಕಸಭಾ ಚುನಾವಣೆಗೆ ಮತ್ತೊಂದ್ಸಾರಿ ನಾವು ಕಂಟೆಸ್ಟ್ ಮಾಡಿದಾಗ ಮಹಿಳಾ ಮೀಸಲಾತಿ 33% ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮ ಮಹಿಳೆಯರು ಕರ್ನಾಟಕ ಸೇರಿ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ 33%ದಷ್ಟು ಮಹಿಳೆಯರು ಲೋಕಸಭಾ ಮತ್ತು ವಿಧಾನಸಭೆಗೆ ಬರ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಹಿಳೆ ಕುಟುಂಬದ ಶಕ್ತಿ, ಸಮಾಜದ ಶಕ್ತಿ ಮತ್ತು ದೇಶದ ಶಕ್ತಿ. ಭಾರತದ ಮಹಿಳೆ ಇವತ್ತು ಮುಂದುವರಿತಾ ಇದ್ದಾಳೆ. ಯಾವುದೇ ಕ್ಷೇತ್ರದಲ್ಲಿ ನೋಡಿದ್ರೂ ಕೂಡ ಮಹಿಳೆ ದಾಪುಗಾಲಿಡ್ತಾ ಇದ್ದಾಳೆ. ಬೆಳಿಗ್ಗೆ ನಾನು ಶಿಕ್ಷಕಿಯರ ಸಭೆಯಲ್ಲಿದ್ದೆ. 50%ಗಿಂತಲೂ ಹೆಚ್ಚು ಶಿಕ್ಷಕರು ಅದು ಮಹಿಳೆಯರು. ಇವತ್ತು ಸೈನ್ಯದಲ್ಲಿ ಮಹಿಳೆಯರು ಸೇರಿದ್ದಾರೆ. ವಿಮಾನ ಹಾರಿಸ್ತಾಳೆ, ಪೈಲಟ್ಗಳಾಗಿದ್ದಾರೆ, ಫೈಟರ್ ಜೆಟ್ ಹಾರಿಸ್ತಾಳೆ. ಡಿಆರ್ಡಿಒದಲ್ಲಿರುವಂತಹ ಡಾಕ್ಟರ್ ತೆಸ್ಸಿ ಥಾಮಸ್ ಅಗ್ನಿಪುತ್ರಿ, ಅಗ್ನಿ ಮಿಸೈಲ್ ಅನ್ನ ಕಂಡು ಹುಡುಕಿದಂತವಳು ಡಿಆರ್ಡಿಒದಲ್ಲಿ, ಅದು ತೆಸ್ಸಿ ಥಾಮಸ್ ಮಹಿಳೆ. ಈ ರೀತಿ ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದುವರಿತಾ ಇರುವಂತಹ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳೆಯರನ್ನ ಮುಂದಕ್ಕೆ ಬಿಡಬೇಕು. ಇನ್ನು ಮುಂದೆ ಮಹಿಳೆಯ ಅಭಿವೃದ್ಧಿ ಮಾತಾಡೋದಲ್ಲ, ಮಹಿಳೆ ನೇತೃತ್ವ ಹೊಂದಿರುವಂತಹ ಅಭಿವೃದ್ಧಿ ಅನ್ನೋದನ್ನು ಮಾತಾಡಬೇಕು ಅನ್ನುವಂತ ಕರೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದು ಎಂಟರ್ಪ್ರಿನರ್ಶಿಪ್ ಇರಬಹುದು. ಇವತ್ತು ಉದ್ಯಮ ಪೋರ್ಟಲ್ ಅಲ್ಲಿ 6 ಕೋಟಿ ಜನ ಬೇರೆ ಬೇರೆ ಉದ್ಯಮಿಗಳು ರಿಜಿಸ್ಟ್ರೇಷನ್ ಮಾಡಿದ್ರೆ 2 ಕೋಟಿಗಿಂತಲೂ ಜಾಸ್ತಿ ಮಹಿಳೆಯರಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ಮಹಿಳೆಯರು, ಪಶುಸಂಗೋಪನೆಯಲ್ಲಿ ಪ್ರಮುಖ ಪಾತ್ರ ಮಹಿಳೆಯರು, ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ಮುಂದಕ್ಕೆ ಹೋಗ್ತಿದ್ದಾರೆ. ಎಂಜಿನಿಯರ್ಸು, ಡಾಕ್ಟರ್ಸು, ಅಡ್ವೊಕೇಟ್ಸ್ ಇಂಥವರನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಬಹಳ ಖುಷಿಯಿಂದ ಇವತ್ತು ಮಹಿಳಾ ದಿನಾಚರಣೆಯನ್ನ ನಮ್ಮ ಸೈನಿಕರು ಯಾರು ದೇಶ ಕಾಯ್ತಾರೆ, ಸಿಆರ್ಪಿಎಫ್ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡ್ತಾರೆ, ಅಂತವರ ಜೊತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ನಮ್ಮ ಬೆಂಗಳೂರಲ್ಲಿ ಸುಮಾರು 240 ಮಹಿಳೆಯರನ್ನು ಹೊಂದಿದ್ದಂತ ಬೆಟಾಲಿಯನ್ ಇದೆ. ಅವರ ಜೊತೆ ನಾವಿದ್ದೀವಿ. ತುಂಬಾ ಖುಷಿಯಾಗಿದೆ. ಯಾರು ಸಿಆರ್ಪಿಎಫ್ ಅವರು ಬೇರೆ ಬೇರೆ ಭಾಗದಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬರ್ತಾರೆ, ಅವರ ಪತ್ನಿಯರು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ. ಎಲ್ಲ ಸಂಕಷ್ಟಗಳ ಮಧ್ಯೆ ಕೆಲಸ ಮಾಡುವಂತವರು, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗಾಗಿ ಕೆಲಸ ಮಾಡುವಂತವರು, ಇಲ್ಲಿರುವಂತಹ ಭಯೋತ್ಪಾದಕರು, ಇಲ್ಲಿರುವಂತಹ ಡ್ರಗ್ಸ್, ಇಲ್ಲಿರುವಂತಹ ಮಾಫಿಯಾ, ಇದರ ಮಧ್ಯೆ ಅವರು ಕೆಲಸ ಮಾಡಬೇಕಂದ್ರೆ ಹಲವಾರು ಜನ
ತ್ಯಾಗನೂ ಮಾಡಿದ್ದಾರೆ, ಬಲಿದಾನ ಆಗಿದ್ದಾರೆ. ಅವರಿಗೂ ನಾವು ಸನ್ಮಾನ ಮಾಡಿದ್ದೀವಿ ಅವರ ಕುಟುಂಬಕ್ಕೆ. ಅದಕ್ಕಾಗಿ ಇವತ್ತು ಆನಂದ ಆಗಿದೆ, ಖುಷಿಯಾಗಿದೆ. ಮಹಿಳೆಯರಿಗೆ ಮತ್ತೊಂದು ಸಾರಿ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಬಜೆಟ್, ಕರ್ನಾಟಕದ ಬಜೆಟ್ ಬಹಳ ಕೆಟ್ಟ ಬಜೆಟ್. ಇದೊಂದು ಹಲಾಲ್ ಬಜೆಟ್. ಕೇವಲ ಒಂದು ಸಮಾಜವನ್ನ ತುಷ್ಟೀಕರಣ ಮಾಡುವುದಕ್ಕಾಗಿ ಕೊಟ್ಟಂತ ಬಜೆಟ್. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಮಾತಾಡ್ತಾರೆ, ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಮಾತಾಡ್ತಾರೆ. 135 ಸೀಟ್ ಅವರು ತಗೋಬೇಕು ಅಂತಂದ್ರೆ ಎಲ್ಲಾ ಜಾತಿ ವರ್ಗದ ಜನ ಅವರಿಗೆ ಮತ ಹಾಕಿದ್ದಾರೆ. ಆದ್ರೆ ಅವರು ಪ್ರತಿಯೊಂದು ನಡೆ ಕೂಡ ಕೇವಲ ಒಂದು ಸಮಾಜವನ್ನ ತುಷ್ಟೀಕರಣ ಮಾಡುವುದಕ್ಕಾಗಿ ಮಾತ್ರ ಇದೆ. ಕೇವಲ ಜಮೀರ್ ಅಹಮದ್ ಖಾನ್ ಅವರ ಮಾತು ಕೇಳಿಕೊಂಡು ಇವತ್ತು ಸಿದ್ದರಾಮಯ್ಯನವರು ಹಲಾಲ್ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಹೇಗೆ ವಕ್ಫ್ ಅಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ವಕ್ಫ್ ನಮ್ಮ ರೈತರ ಜಮೀನನ್ನ, ನಮ್ಮ ಜನಗಳ ಜಮೀನನ್ನ ಕಸ್ಕೊಳ್ಳಕ್ಕೆ ಹೇಗೆ ಜಮೀರ್ ಅಹಮದ್ ಖಾನ್ ರಾಜ್ಯದಾದ್ಯಂತ ಇವತ್ತು ಷಡ್ಯಂತ್ರ ಮಾಡಿದ್ದಾರೆ, ಅದೇ ರೀತಿ ಬಜೆಟ್ ಅನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಬಜೆಟ್ ತಯಾರಿಯಲ್ಲಿರುವಂತ ಅಧಿಕಾರಿಗಳು ಕೂಡ ಯಾರು ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮನ್ನು ಕಾಡ್ತಾ ಇದೆ. ಕೇವಲ ಜಿಹಾದಿ ಬಜೆಟ್ ಅನ್ನು ಕೊಡುವಂತ ಒಂದು ಪ್ರಯತ್ನವನ್ನ, ಜಿಹಾದಿಗಳಿಗೆ ಸಪೋರ್ಟ್ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನು ಮಾಡ್ತಾ ಇದ್ದಾರೆ. ನಾವಿದನ್ನು ಖಂಡನೆ ಮಾಡ್ತಿದ್ದೀವಿ. ಸಿದ್ದರಾಮಯ್ಯನವರು ಕೇವಲ ಮುಸಲ್ಮಾನರ ನಾಯಕರಾಗಿ ಮುಂದೆ ಹೋಗಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ನಿಜವಾಗ್ಲೂ ಹಿಂದುಳಿದ ವರ್ಗದ ಜನ ಇವತ್ತು ಯೋಚನೆ ಮಾಡಬೇಕು. ಮತ್ತು ಅವರು ಎಂದೂ ಕೂಡ ರಸ್ತೆಯಲ್ಲಿ ಇಳಿದು ಹೋಗೋದೇ ಇಲ್ಲ, ಜನರ ಕಷ್ಟ ಗೊತ್ತೇ ಇಲ್ಲ. ಬೆಂಗಳೂರಿನ ರಸ್ತೆಗಳು ಹೇಗಾಗಿದ್ದಾವೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕೆಲಸ ಏನಾಗಿದೆ, ಏನು ಯೋಚನೆ ಇಲ್ಲ. ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ, ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ, ಜನಕ್ಕೆ ಭೇಟಿಯಾಗಲ್ಲ. ಜನರ ಮನಸ್ಸನ್ನು ತಿಳ್ಕೊಳ್ಳುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ಅದಕ್ಕಾಗಿ ಕೇವಲ ತುಷ್ಟೀಕರಣ ನೀತಿಯನ್ನ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ 33% ಮಹಿಳೆಯರಿಗೆ ಮೀಸಲಾತಿ ಎಂಎಲ್ಎ ಮತ್ತು ಎಂಪಿಯಲ್ಲಿ ಕೊಡೋದ್ರಲ್ಲಿ, ಲೋಕಸಭಾದಲ್ಲಿ ಕೊಡೋದು ಈಗಾಗಲೇ ತೀರ್ಮಾನ ಆಗಿದೆ, ಬಿಲ್ ಪಾಸ್ ಆಗಿದೆ. ನಂಗೆ ಅನ್ಸುತ್ತೆ ಮುಂದಿನ ಮೇ ಜೂನಿನಿಂದ ದೇಶದಲ್ಲಿ ಸೆನ್ಸಸ್ ನಡೆಯುತ್ತೆ. ಯಾಕಂದ್ರೆ 2011 ಆದ ಮೇಲೆ ಸೆನ್ಸಸ್ ಆಗಿಲ್ಲ. ಈ ಸೆನ್ಸಸ್ ಆಗಬೇಕು. ಸೆನ್ಸಸ್ ಆದ್ಮೇಲೆ ನಮ್ಮ ಮಹಿಳೆಯರ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಜನಸಂಖ್ಯೆ ಆಧಾರದಲ್ಲಿ ನಮಗೆ ಮೀಸಲಾತಿ ಸಿಗುತ್ತೆ ಅನ್ನುವಂತ ಕೂಡ ವಿಶ್ವಾಸ ಇದೆ. ಹಲವಾರು ಭಾಗದಲ್ಲಿ ಆ ರೀತಿಯ ವಿಶ್ವಾಸ ಇದೆ. ಅದಕ್ಕಾಗಿ ಸೆನ್ಸಸ್ ಆಗುತ್ತೆ, ಕ್ಷೇತ್ರಗಳ ಮರುವಿಂಗಡಣೆ ಆಗುತ್ತೆ. 2029 ನಮ್ಮ ಲೋಕಸಭಾ ಚುನಾವಣೆಗೆ ಮತ್ತೊಂದ್ಸಾರಿ ನಾವು ಕಂಟೆಸ್ಟ್ ಮಾಡಿದಾಗ ಮಹಿಳಾ ಮೀಸಲಾತಿ 33% ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮ ಮಹಿಳೆಯರು ಕರ್ನಾಟಕ ಸೇರಿ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ 33%ದಷ್ಟು ಮಹಿಳೆಯರು ಲೋಕಸಭಾ ಮತ್ತು ವಿಧಾನಸಭೆಗೆ ಬರ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮಹಿಳೆ ಕುಟುಂಬದ ಶಕ್ತಿ, ಸಮಾಜದ ಶಕ್ತಿ ಮತ್ತು ದೇಶದ ಶಕ್ತಿ. ಭಾರತದ ಮಹಿಳೆ ಇವತ್ತು ಮುಂದುವರಿತಾ ಇದ್ದಾಳೆ. ಯಾವುದೇ ಕ್ಷೇತ್ರದಲ್ಲಿ ನೋಡಿದ್ರೂ ಕೂಡ ಮಹಿಳೆ ದಾಪುಗಾಲಿಡ್ತಾ ಇದ್ದಾಳೆ. ಬೆಳಿಗ್ಗೆ ನಾನು ಶಿಕ್ಷಕಿಯರ ಸಭೆಯಲ್ಲಿದ್ದೆ. 50%ಗಿಂತಲೂ ಹೆಚ್ಚು ಶಿಕ್ಷಕರು ಅದು ಮಹಿಳೆಯರು. ಇವತ್ತು ಸೈನ್ಯದಲ್ಲಿ ಮಹಿಳೆಯರು ಸೇರಿದ್ದಾರೆ. ವಿಮಾನ ಹಾರಿಸ್ತಾಳೆ, ಪೈಲಟ್ಗಳಾಗಿದ್ದಾರೆ, ಫೈಟರ್ ಜೆಟ್ ಹಾರಿಸ್ತಾಳೆ. ಡಿಆರ್ಡಿಒದಲ್ಲಿರುವಂತ ಡಾಕ್ಟರ್ ತೆಸ್ಸಿ ಥಾಮಸ್ ಅಗ್ನಿಪುತ್ರಿ, ಅಗ್ನಿ ಮಿಸೈಲ್ ಅನ್ನ ಕಂಡು ಹುಡುಕಿದಂತವಳು ಡಿಆರ್ಡಿಒದಲ್ಲಿ, ಅದು ತೆಸ್ಸಿ ಥಾಮಸ್ ಮಹಿಳೆ. ಈ ರೀತಿ ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದುವರಿತಾ ಇರುವಂತಹ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳೆಯರನ್ನ ಮುಂದಕ್ಕೆ ಬಿಡಬೇಕು. ಇನ್ನು ಮುಂದೆ ಮಹಿಳೆಯ ಅಭಿವೃದ್ಧಿ ಮಾತಾಡೋದಲ್ಲ, ಮಹಿಳೆ ನೇತೃತ್ವ ಹೊಂದಿರುವಂತಹ ಅಭಿವೃದ್ಧಿ ಅನ್ನೋದನ್ನು ಮಾತಾಡಬೇಕು ಅನ್ನುವಂತ ಕರೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಅದು ಎಂಟರ್ಪ್ರಿನರ್ಶಿಪ್ ಇರಬಹುದು. ಇವತ್ತು ಉದ್ಯಮ ಪೋರ್ಟಲ್ ಅಲ್ಲಿ 6 ಕೋಟಿ ಜನ ಬೇರೆ ಬೇರೆ ಉದ್ಯಮಿಗಳು ರಿಜಿಸ್ಟ್ರೇಷನ್ ಮಾಡಿದ್ರೆ 2 ಕೋಟಿಗಿಂತಲೂ ಜಾಸ್ತಿ ಮಹಿಳೆಯರಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ಮಹಿಳೆಯರು, ಪಶುಸಂಗೋಪನೆಯಲ್ಲಿ ಪ್ರಮುಖ ಪಾತ್ರ ಮಹಿಳೆಯರು, ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರು ಮುಂದಕ್ಕೆ ಹೋಗ್ತಿದ್ದಾರೆ. ಎಂಜಿನಿಯರ್ಸು, ಡಾಕ್ಟರ್ಸು, ಅಡ್ವೊಕೇಟ್ಸ್ ಇಂಥವರನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಬಹಳ ಖುಷಿಯಿಂದ ಇವತ್ತು ಮಹಿಳಾ ದಿನಾಚರಣೆಯನ್ನ ನಮ್ಮ ಸೈನಿಕರು ಯಾರು ದೇಶ ಕಾಯ್ತಾರೆ, ಸಿಆರ್ಪಿಎಫ್ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡ್ತಾರೆ, ಅಂತವರ ಜೊತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ನಮ್ಮ ಬೆಂಗಳೂರಲ್ಲಿ ಸುಮಾರು 240 ಮಹಿಳೆಯರನ್ನು ಹೊಂದಿದ್ದಂತ ಬೆಟಾಲಿಯನ್ ಇದೆ. ಅವರ ಜೊತೆ ನಾವಿದ್ದೀವಿ. ತುಂಬಾ ಖುಷಿಯಾಗಿದೆ.
ಯಾರು CRPF ಅವರು ಬೇರೆ ಬೇರೆ ಭಾಗದಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬರ್ತಾರೆ, ಅವರ ಪತ್ನಿಯರು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ. ಎಲ್ಲ ಸಂಕಷ್ಟಗಳ ಮಧ್ಯೆ ಕೆಲಸ ಮಾಡುವಂತವರು, ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗಾಗಿ ಕೆಲಸ ಮಾಡುವಂತವರು, ಇಲ್ಲಿರುವಂತ ಭಯೋತ್ಪಾದಕರು, ಇಲ್ಲಿರುವಂತ ಡ್ರಗ್ಸ್, ಇಲ್ಲಿರುವಂತ ಮಾಫಿಯಾ, ಇದರ ಮಧ್ಯೆ ಅವರು ಕೆಲಸ ಮಾಡಬೇಕಂದ್ರೆ ಹಲವಾರು ಜನ ತ್ಯಾಗನೂ ಮಾಡಿದ್ದಾರೆ, ಬಲಿದಾನ ಆಗಿದ್ದಾರೆ. ಅವರಿಗೂ ನಾವು ಸನ್ಮಾನ ಮಾಡಿದ್ದೀವಿ ಅವರ ಕುಟುಂಬಕ್ಕೆ. ಅದಕ್ಕಾಗಿ ಇವತ್ತು ಆನಂದ ಆಗಿದೆ, ಖುಷಿಯಾಗಿದೆ. ಮಹಿಳೆಯರಿಗೆ ಮತ್ತೊಂದು ಸಾರಿ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ.